ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಖಂಡಿಸಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. CWRC ಆದೇಶಕ್ಕೆ ಈಗ ಸಿಡಿದೆದ್ದಿದ್ದಾರೆ ಕನ್ನಡ ಪರ ಹೋರಾಟಗಾರರು. ನೀರು ಬಿಡುವಂತ ವಿಚಾರ ಈ ಆದೇಶಕ್ಕೆ ಈಗ ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕನ್ನಡ ಪರ ಹೋರಾಟಗಾರರು ಈಗ ಸಿಡಿದೆದ್ದಿದ್ದಾರೆ. ಇಂದು CWRC ವಿರುದ್ಧ ಕನ್ನಡ ಪರ ಹೋರಾಟಗಾರರು ಹೋರಾಟವನ್ನು ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಕರವೇ ಬಣದ ಶಿವರಾಮೇಗೌಡರ ಬಣದವರು ಹೋರಾಟವನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮಲ್ಲೇಶ್ವರ ಸರ್ಕಲ್ನ ಕುವೆಂಪು ಪ್ರತಿಮೆ ಬಳಿ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನೀರನ್ನ ಬಿಡುವಂತ ವಿಚಾರ ಇದೆಯಲ್ಲ, ಇದು 3500 ಕ್ಯೂಸೆಕ್ 15 ದಿನಗಳ ಕಾಲ, ಇದು ಹೆಂಗೆ ಸಾಧ್ಯ ಆಗುತ್ತೆ ಅಂತ 11 ಗಂಟೆಗೆ ಮಲ್ಲೇಶ್ವರಂನಲ್ಲಿರುವಂಥ ಕುವೆಂಪು ಅವರ ಸ್ಟ್ಯಾಚ್ಯೂ ಬಳಿ ಹೋರಾಟವನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಶಿವರಾಮೇಗೌಡರ ಬಣದವರು. ನೀರು ಬಿಡುಗಡೆ ವಿಚಾರಕ್ಕೆ ಖಂಡಿಸಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದಾದ ನಂತರ ಮಧ್ಯಾಹ್ನ 12:30ಕ್ಕೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ಇದೆ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಕಪ್ಪು ಪಟ್ಟಿಯನ್ನು ಪ್ರದರ್ಶಿಸಿ ಹೋರಾಟ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಹೋರಾಟದಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗುವ ಸಾಧ್ಯತೆ ಇದೆ. ಮಧ್ಯಾಹ್ನ 12:30ಕ್ಕೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಹೋರಾಟ. ಒಂದು ಕಡೆ ಮಲ್ಲೇಶ್ವರಂನಲ್ಲಿ, ಇನ್ನೊಂದು ಕಡೆ ಮೈಸೂರು ಸರ್ಕಲ್ನಲ್ಲಿ, ಮೈಸೂರು ಬ್ಯಾಂಕ್ ಸರ್ಕಲ್. ಇದರ ಜೊತೆಗೆ ರಾಜ್ಯದ ಹಲವು ಭಾಗದಲ್ಲಿ ರೈತರು ಹೋರಾಟವನ್ನು ಮಾಡಿದ್ದಾರೆ. ಮಂಡ್ಯ, ಮೈಸೂರು, ಮದ್ದೂರು ಈ ಭಾಗದಲ್ಲೂ ಕೂಡ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಾರಿ ಕುಡಿಯೋದಕ್ಕೆ ನೀರಿಲ್ಲ, ಇಂಥ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಕೂಡ ನೀರು ಬಿಡ್ತಾ ಇಲ್ಲ, ಆದರೆ ತಮಿಳುನಾಡಿಗೆ ನೀರನ್ನು ಬಿಡೋದಾದ್ರೂ ಹೆಂಗೆ ಅನ್ನುವಂಥ ಪ್ರಶ್ನೆ ಈಗ. ಈ ನಿಟ್ಟಿನಲ್ಲಿ ಕನ್ನಡ ಪರ ಹೋರಾಟಗಾರರು ಹೋರಾಟವನ್ನು ಮಾಡೋದಕ್ಕೆ ಸಜ್ಜಾಗಿದ್ದಾರೆ. 11 ಗಂಟೆಗೆ ಶಿವರಾಮೇಗೌಡರ ಬಣದ ಕರವೇ ಶಿವರಾಮೇಗೌಡರ ಬಣದವರು ಏನು ಮಲ್ಲೇಶ್ವರಂನಲ್ಲಿ ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರೆ, ಇನ್ನು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ 12 ಗಂಟೆಗೆ ಏನು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾರೆ. ಇವರು ಕೂಡ ಕಪ್ಪು ಪಟ್ಟಿಯನ್ನು ಪ್ರದರ್ಶನ ಮಾಡುವಂಥ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ನಿರ್ಧಾರವನ್ನು ಮಾಡಿರೋದು. ಒಂದು ಕಡೆ 11 ಗಂಟೆಗೆ ವಿಧಾನಸೌಧದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಲಸಂಪನ್ಮೂಲ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿಯವರ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ಆಯೋಜನೆ ಆಗಿದೆ. ಮೇಲ್ಮನವಿಯನ್ನು ಸಲ್ಲಿಸೋಣ, ಸದ್ಯಕ್ಕೆ ನಾವು ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನೀರು ಬಿಡೋದಾದರೂ ಹೆಂಗೆ ಅನ್ನುವಂಥ ಪ್ರಶ್ನೆ ಈಗ. ಒಂದು ಕಡೆ ಹೋರಾಟಗಾರರು, ಇನ್ನೊಂದು ಕಡೆ ಜಲಸಂಪನ್ಮೂಲ ಸಚಿವರು, ಇನ್ನೊಂದು ಕಡೆ ರೈತರು. ಇದೆಲ್ಲವನ್ನೂ ಹೊರತುಪಡಿಸಿ ನೋಡೋದಾದರೆ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗಿರುವಂಥ ಸಂದರ್ಭದಲ್ಲಿ, ಬರದ ಛಾಯೆ ಆವರಿಸ್ಕೊಂಡಿರುವಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನು ಬಿಡಬೇಕು ಅಂತ ಅಂದರೆ ಯಾವ ನ್ಯಾಯ ಇದು? ಹೆಂಗೆ ಸಾಧ್ಯ ಆಗುತ್ತೆ? ಈಗ ನನ್ನ ಹತ್ರ 10 ರೂಪಾಯಿ ಇದ್ದರೆ ನನಗಾಗುತ್ತೆ ಒಂದು 2 ರೂಪಾಯಿ ಕೊಡ್ಬೋದು. 10 ರೂಪಾಯಲ್ಲಿ ನಮಗೆ 8 ರೂಪಾಯಿ ಬೇಕು, 10 ರೂಪಾಯಿನೂ ಕೊಡಿ ಅಂತಂದ್ರೆ ಹೆಂಗೆ ಸಾಧ್ಯ ಆಗುತ್ತೆ? ಇರೋದೇ 4 TMC ನೀರು, 8 TMC ನೀರು, ಅದ್ರಲ್ಲಿ 4 TMC ನೀರು ನಮಗೆ ಬಿಡಿ ಅಂತ ಅಂದರೆ ಆದೇಶ ಕೊಟ್ಟಿದೆ ಈಗ CWRC. 4 TMC ನೀರನ್ನು ಬಿಟ್ಟುಬಿಡಿ 15 ದಿನಗಳ ಕಾಲ, ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನು ಬಿಡಿ ಅಂತ. ನೋಡಿ, ರಾತ್ರಿ ಅವರು ಪಂಜನ್ನು ಹಿಡ್ಕೊಂಡು ಹೋರಾಟವನ್ನು ಮಾಡಿದ ರೈತರು ಆ ಭಾಗದಲ್ಲಿ. ಅನ್ನ ಬೆಳೆಯೋ ರೈತರೇ ಈಗ ಸಂಕಷ್ಟದಲ್ಲಿರುವಂಥ ಸಂದರ್ಭ. ಅದನ್ನೂ ಕೂಡ ಗಮನ ಹರಿಸದೆ ಸರ್ಕಾರ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗ್ಬಿಡುತ್ತೆ, ನೀರಿಲ್ಲಿ ಸದ್ಯಕ್ಕಿಲ್ಲ ಅಂತ ಹೇಳಿದ್ದಾರೆ. ಆದರೆ ತಮಿಳುನಾಡು ಮಾತ್ರ ಖ್ಯಾತೆ ತೆಗೆದು CWRC ಆದೇಶದ ಮೇಲೆ ಈಗ ನೀರನ್ನು ಬಿಡಿಸ್ಕೊಂಡಿದೆ. ಹಾಗಾಗಿ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಒಂದು ಕಡೆ ಶಿವರಾಮೇಗೌಡರ ಬಣದವರು, ಮತ್ತೊಂದು ಕಡೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಹೋರಾಟ, ಇನ್ನೊಂದು ಕಡೆ ರೈತರ ಹೋರಾಟ. ಇದರ ಜೊತೆಗೆ ಸರ್ಕಾರ ಇವತ್ತು ಮೀಟಿಂಗ್ ಆಯೋಜನೆ ಮಾಡಿದೆ. ಈ ಎಲ್ಲ ನೋಡ್ತಾ ಹೋದರೆ ಸರಿಯಾದ ರೀತಿಯಲ್ಲಿ ಮುಂಗಾರು ಮಳೆ ಆಗಿದ್ರೆ ಇಂತಹ ಸಂದರ್ಭ ಪರಿಸ್ಥಿತಿ ಒದಗಿ ಬರ್ತಾ ಇರಲಿಲ್ಲ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಸ್ಮಿತಾ, ನೋಡ್ತಾ ಇದ್ದೀವಿ, ಇನ್ನು ತಮಿಳುನಾಡಿಗೆ ನೀರು ಬಿಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಶಿವರಾಮೇಗೌಡರ ಬಣದವರು, ಇನ್ನೊಂದು ಕಡೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಹೋರಾಟ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಅಪ್ಡೇಟ್ಸ್ ಕೊಡೋದಾದ್ರೆ ಸುಷ್ಮಿತಾ. ಶಿವಕುಮಾರ್, ಒಂದು ಕಡೆ ರಾಜ್ಯದಲ್ಲಿ ಮಳೆ ಆಗ್ತಾ ಇಲ್ಲ, ಎಲ್ಲ ಕಡೆನೂ ಕೂಡ ಬರಗಾಲ ಆಗ್ತಿದೆ, ಮತ್ತು ಡ್ಯಾಮ್ಗಳೆಲ್ಲವೂ ಕೂಡ ಖಾಲಿಯಾಗಿದೆ. ಇದರ ನಡುವೆ ಇದೀಗ ತಮಿಳುನಾಡಿಗೆ ನೀರನ್ನು ಬಿಡಬೇಕು, ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರು, ಮೈಸೂರು ಮಂಡ್ಯ ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಕಾವೇರಿ ನೀರೇ ಒಂದು ರೀತಿಯಲ್ಲಿ ಜೀವವಾಗಿರುವಂಥದ್ದು. ಈ ಒಂದು ನೀರು ಇವಾಗ ಆ ಒಂದು ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ CWRC ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಈ ಒಂದು ಆದೇಶಕ್ಕೆ ಇವಾಗ ರಾಜ್ಯದೆಲ್ಲೆಡೆ ಒಂದು ಕಿಚ್ಚು ಹಬ್ಬಿರುವಂಥದ್ದು. ಹೀಗಾಗಿ ಇವತ್ತು ಹಾಗೆ
ಇವತ್ತು ವಿವಿಧ ಸಂಘಟನೆಗಳಿಂದ ಹೋರಾಟವೂ ಕೂಡ ಆಗಲಿದೆ. ಪ್ರಮುಖವಾಗಿ ಶಿವರಾಮೇ ಬಣದವರು 11 ಗಂಟೆಗೆ ಮಲ್ಲೇಶ್ವರಮಲ್ಲಿ ಪ್ರತಿಭಟನೆಯನ್ನ ಮಾಡಿದರೆ 12:30ಕ್ಕೆ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಕಪ್ಪು ಬಾವುಟವನ್ನ ಪ್ರದರ್ಶಿಸಿ ವಾಟಾಳ್ ನಾಗರಾಜ್ ಅವರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು, CWRC ಹಾಗೆ ರಾಜ್ಯ ಸರ್ಕಾರದ ವಿರುದ್ಧ ಈ ಒಂದು ಆಕ್ರೋಶವನ್ನ ಹೊರಹಾಕ್ಲಿಕ್ಕೆ ಇವಾಗ ಕನ್ನಡ ಪರ ಹೋರಾಟಗಾರರು ಮುಂದಾಗಿರುವಂಥದ್ದು. ಹೀಗಾಗಿ ಇವತ್ತು ಒಂದು ರೀತಿಯಲ್ಲಿ ವಿಭಿನ್ನ ಪ್ರತಿಭಟನೆಯನ್ನ ಕನ್ನಡ ಪರ ಹೋರಾಟಗಾರರು ಮಾಡ್ತಾರೆ. ಮತ್ತೊಂದು ಭಾಗದಲ್ಲಿ ಮಂಡ್ಯ ಮೈಸೂರು ಭಾಗದಲ್ಲೂ ಕೂಡ ರೈತರು ನಿನ್ನೆ ಹಾಗೆ ಇವತ್ತು ಕೂಡ ಹೋರಾಟವನ್ನ ಮುಂದುವರಿಸಿರುವಂಥದ್ದು. ಹೀಗಾಗಿ ಕಾದ್ ನೋಡಬೇಕಾಗಿದೆ 12 ಗಂಟೆಯ ಬಳಿಕ ಈ ಒಂದು ಹೋರಾಟ ಯಾವ ರೀತಿಯ ತೀವ್ರ ಸ್ವರೂಪವನ್ನ ಪಡೆಯಲಿದೆ ಅಂತ ಹೇಳಿ. ಶಿವಕುಮಾರ್, ಥ್ಯಾಂಕ್ ಯು ಸುಷ್ಮಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇದೇ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಕನ್ನಡಬೆ ರಾಜ್ಯಾಧ್ಯಕ್ಷರಾಗಿರುವಂಥ ನಾರಾಯಣಗೌಡರು ಕೂಡ ಮಾತನಾಡಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಶಶಿಧರ್ ನಾರಾಯಣಗೌಡರ ಜೊತೆ ಚಿಟ್ಚಾಟ್ ಕೂಡ ಮಾಡಿದ್ದಾರೆ. ಏನ್ ಮಾತನಾಡಿದ್ರು ಕೇಳ ಬನ್ನಿ. ರಾಜ್ಯಕ್ಕೆ ಭೀಕರ ಬರಗಾಲ ಬಂದಿದೆ, ಇನ್ನೊಂದು ಅರ್ಧ ರಾಜ್ಯಕ್ಕೆ ಸಾಕಷ್ಟು ಪ್ರವಾಹ ಉಂಟಾಗಿದೆ. ಈಗ ಯಾರು ಕೂಡ ಬೆಳೆ ಕೂಡ ಬೆಳೆಯೋದಕ್ಕಾಗ್ತಲ್ಲ, ಕುಡಿಯೋ ನೀರಿಗೆ ಕೂಡ ಸಮಸ್ಯೆ ಉಂಟಾಗಿದೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ 15 ದಿನಗಳೊಳಗೆ 4.5 TMC ಅಷ್ಟು ನೀರನ್ನ ಬಿಡಬೇಕಂತಿರೋದು ಸಾಕಷ್ಟು ಆತಂಕ ಸೃಷ್ಟಿ ಮಾಡಿದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಕರವೇ ಅಧ್ಯಕ್ಷರಂತ ನಾರಾಯಣಗೌಡರು ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಾರಾಯಣಗೌಡ್ರೆ, ಯಾವುದೇ ಸರ್ಕಾರ ಇದ್ರೂ ಕೂಡ ನಮ್ಮ ರಾಜ್ಯಕ್ಕೆ ಕಾವೇರಿ ನೀರು ಅಂತ ಬಂದಾಗ ಪದೇ ಪದೇ ಅನ್ಯಾಯ ಆಗ್ತಾ ಇರುತ್ತೆ, ಯಾಕೆ? ಬಹುಶಃ ಕಾವೇರಿಗೆ ಶಾಶ್ವತವಾದ ಪರಿಹಾರವನ್ನ ನಮ್ಮನ್ನು ಆಳದಂತ ಯಾವುದೇ ಸರ್ಕಾರಗಳು ಮಾಡದೇ ಇದ್ದ ಕಾರಣ ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ರಾಜ್ಯದ ವಕೀಲರು ಸರಿಯಾದಂಥ ವಾದಗಳನ್ನು ಮಾಡದ ಕಾರಣ ಇವತ್ತು ಪದೇ ಪದೇ ಕರ್ನಾಟಕದ ಮೇಲೆ ಕಾವೇರಿಯ ವಿಚಾರದಲ್ಲಿ ಇವತ್ತು ಇಂಥ ತೀರ್ಮಾನಗಳು, ಆದೇಶಗಳು ಹೊರಬೀಳ್ತಾ ಇದೆ. ನಾನು ಪ್ರತಿ ಸಂದರ್ಭವನ್ನು ಗಮನಿಸಿದ್ದೀನಿ. ಇಂಥ ಆದೇಶಗಳು ಬಂದಾಗ ನಾನು ಗಮನಿಸಿದ್ದೇನು ಅಂದರೆ, ಯಾರಾದರೂ ಏನಾದರೂ ಒಂದು ಆದೇಶ ಮಾಡುವಾಗ ಅದು ಕಾವೇರಿ ನೀರು ನಿಯಂತ್ರಣ ಸಮಿತಿ ಇರಬಹುದು, ಇಲ್ಲ ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರ ಇರಬಹುದು, ಕನಿಷ್ಠ ಒಂದು ನಿಯೋಗವನ್ನು ಕರ್ನಾಟಕಕ್ಕೆ ಕಳಿಸಿ ಇಲ್ಲಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರು ಹೋಗಿ ಒಂದು ವರದಿಯನ್ನು ಕೊಟ್ಟ ಮೇಲೆ ಇಂಥದ್ದೊಂದು ಆದೇಶಗಳನ್ನ, ತೀರ್ಮಾನಗಳನ್ನ, ತೀರ್ಪುಗಳನ್ನು ಕೊಟ್ರೆ ಆಗ ನಾವು ಒಪ್ಕೋಬಹುದು. ಕರವೇ ಅಧ್ಯಕ್ಷರಂತ ನಾರಾಯಣಗೌಡರ ಮಾತಾಗಿದ್ದು, ಈಗಾಗಲೇ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ಕೊಟ್ಟಿದೆ, ನಿಗದಿತ ಪ್ರಮಾಣದಲ್ಲಿ ಮಳೆ ಬರೋದಿಲ್ಲ ಅಂತ. ಈಗ ಅದೆಲ್ಲವೂ ಕೂಡ ಗೊತ್ತಿದೆ, ಯಾವುದೇ ಡ್ಯಾಮ್ಗಳು ಕೂಡ ಭರ್ತಿಯಾಗಿಲ್ಲ. ಇನ್ನು ಮುಖ್ಯಮಂತ್ರಿಗಳು ಕೂಡ ರಾಜ್ಯದ ರೈತರಲ್ಲಿ ಮನವಿ ಮಾಡಿದ್ದಾರೆ, ಯಾರು ಕೂಡ ಬೆಳೆಗಳನ್ನ ಬೆಳಿಬೇಡ್ರಿ ಅಂತ. ಇಂಥ ಸಂದರ್ಭದಲ್ಲಿ 3500 TMC ನೀರನ್ನ ಎಲ್ಲಿಂದ ಕೊಡಬೇಕು? ನೀರು ಇದ್ದಿದ್ರೆ ಕೊಡಬಹುದಾಯಿತು, ಆದರೆ ಮಳೆನೂ ಬರ್ತಿಲ್ಲ, ನೀರು ಇಲ್ಲ. ಹೀಗಾಗಿ ರೈತರಲ್ಲಿ ಮತ್ತೆ ಕನ್ನಡ ಪರ ಹೋರಾಟಗಾರರಲ್ಲಿ ಆಕ್ರೋಶ ವ್ಯಕ್ತ ಆಗ್ತಿದೆ. ಯಾವ ರೀತಿಯಾಗಿ 3ನೇ ತಾರೀಕು ಸಭೆ ಆಗುತ್ತೆ, ಇಬ್ಬರು ಮುಖ್ಯಮಂತ್ರಿಗಳು ಯಾವ ರೀತಿಯಾದಂಥ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಕ್ಯಾಮರಾಮನ್ ಸುಧೀರ್ ಜೊತೆ ಮಲಂಡಳಿ ಶಶಿಧರ್, ಪವರ್ ಟಿವಿ, ಬೆಂಗಳೂರು.